ಹಣ ಕೊಟ್ಟವ್ರಿಗೆ ವಸತಿ ಇದು ಹೇಳಿದ್ದಾರೆ. DCM CM ನಮ್ಮನ್ನು ಮಾತಾಡಿಸೋದಿಲ್ಲ ಅಂತ ಕಾಗೇವ್ರು ಹೇಳ್ಯಾರ. ಇವೆಲ್ಲ ನಮ್ಮ ಇದ್ರೊಳಗೆ ಹೇಳ್ತಾ ಸಿದ್ದರಾಮಯ್ಯನವರು ಇವ್ಯಾವ ಸಂಗತಿಗಳ ಬಗ್ಗೆ ಮಾತಾಡೋದಿಲ್ಲ. ಇಲ್ಲಿ ಒಬ್ಬರು ಮಂತ್ರಿ ಮಹೋದಯರಿದ್ದಾರೆ, ಜಗತ್ತಿನಾಗ ಎಲ್ಲಿಂದ ಬೇಕಾದಲ್ಲಿ ಮಾತಾಡ್ತಾರೆ. ನೀವು ಏನ್ರಿ ಹುಬ್ಬಳ್ಳಿ ಅಲ್ಲಲ್ಲ, ಹುಬ್ಬಳ್ಳಿ ಧಾರವಾಡಕ್ಕೆ ಇದಾಗಿಲ್ಲ ಅಥವಾ ಕರ್ನಾಟಕಕ್ಕೆ ಇದಾಗಿದೆ ಅದು ಬಿಡ್ರಿ. ಈ ಟ್ರಂಪ್ ಹಿಂಗೆ ಹೇಳ್ಯಾರ, ಮೋದಿಯವರು ಟ್ರಂಪ್ ಹಿಂಗೆ ಮಾತಾಡ್ಯಾರ, ನೀವೇನು ಹೇಳ್ತೀರಿ ಅಂತ ಕೇಳ್ತಾರೆ. ನಿಮ್ಗೆ ಉಲ್ಟಾ ಕ್ವಶನ್. ಇಲ್ಲಿ ಧಾರವಾಡದಾಗ ಸಚಿವರು ಇದ್ದಾರಲ್ಲ ಒಬ್ರು ಮಹಾಪುರುಷರು, ಅವ್ರಿಗೆ ಟ್ರಂಪು, ಕ್ಯಾಮೆರನ್ನು, ಆಮೇಲಿಂದ ಮೋದಿ ಇವರ ಬೇರೆ ಅಂದರೆ ಇಲ್ಲಿ ಅಲ್ಪ ಇಲ್ಲೇ ನಮಗೆ ರಸ್ತೆ ಕೆಟ್ಟವ ಅದು ಆಮೇಲೆ ಮಾತಾಡೋಣ. ಟ್ರಂಪ್ ಮೋದಿ ಮಾತಾಡಿದ್ರ ಬಗ್ಗೆ ಹೇಳ್ತೀನಿ ತಡ್ರಿ ಅಂತಾರ ಅವ್ರು. ನೋಡ್ರಿ, ಇವ್ರ ಕಾಲದಾಗ ಕಲ್ಲಿದ್ದಲ ಹಂಚಿಕೆಯಲ್ಲಿ ಏನಾಗಿತ್ತು ಅನ್ನೋದು ಜಗತ್ತಿಗೆ ಗೊತ್ತದ. ಜೈಲಿಗೆ ಹೋಗ್ಯಾರ ಇವ್ರು. ಈಗ ದರ್ ಇಸ್ ನೋ ಹ್ಯೂಮನ್ ಇಂಟರ್ಫಿರೆನ್ಸ್. ಕಲ್ಲಿದ್ದಲಿ ಗಣಿಗಳನ್ನ ಅಥವಾ ಇನ್ಯಾವುದೇ ಗಣಿಗಳನ್ನು ಹಂಚೋದ್ರಾಗ ಇವ್ರಿಗೆ ತೊಂದರೆ ಆಗಿರೋದು ಅದ. ಯಾವುದೇ ಕಲ್ಲಿದ್ದಿರ್ಬೋದು, ಯಾವುದೇ ಗಣಿಯನ್ನು ಇವರು ಯಾಕೆ ಕಿರಿಕಿರಿ ಮಾಡ್ತಾ ಇದ್ದಾರಂದ್ರೆ, ಮೊದಲು ಇವ್ರ ಮನಸ್ಸಿಗೆ ಬಂದಂಗೆ ಗಣಿ ತೊಗೊಂಡಾರ. ಈಗ ಯಾವಾಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಧಾನಮಂತ್ರಿ ಹಿಡ್ಕೊಂಡು, ಮುಖ್ಯಮಂತ್ರಿ ಹಿಡ್ಕೊಂಡು, ರಾಷ್ಟ್ರಪತಿ ಹಿಡ್ಕೊಂಡು ಯಾರು ಮನಸ್ಸು ಮಾಡಿದ್ರು ಅವ್ರು ಯಾರು ಮನಸ್ಸು ಮಾಡಲ್ಲ. ನಾ ಹೇಳೋದು ಅರ್ಥ ಹೇಳೋದಂದ್ರೆ, ನೋಬಡಿ ಕ್ಯಾನ್ ಇಂಟರ್ಫಿಯರ್ ಇನ್ ದಿ ಸಿಸ್ಟಮ್. ಮೋದಿಯವ್ರು ನನಗೆ ಹೇಳಿ ಸಿಸ್ಟಮ್ ಮಾಡಿಸಿದ್ರು, ನನಗೆ ಕೂಡಿಸಿ ಹೇಳಿದ್ರು ಅವ್ರು ಸಿಸ್ಟಮ್ ಹೆಂಗೆ ಮಾಡ್ಬೇಕು ಅಂದ್ರೆ ಒಬ್ಬ ಮನುಷ್ಯನೂ ಇಂಟರ್ಫಿಯರ್ ಆಗಬಾರ್ದು, ಎಲ್ಲ ಆನ್ಲೈನು